ಭಾರತಾದ್ಯಂತ ಇಂಡಿಯನ್ ಏರ್ಫೋರ್ಸ್ ಡೇ ಎಷ್ಟು ಸುಸಜ್ಜಿತವಾಗಿ ನಮ್ಮನ್ನು ರಕ್ಷಣೆ ಮಾಡಕತ್ತಾರ. ಆಕಾಶದಿಂದ ಶತ್ರುಗಳು ಬಂದರೂ ಸಹಿತ ಅವರನ್ನು ಹೊಡೆದೋಡಿಸಿ ನಮಗೆ ರಕ್ಷಣೆ ಮಾಡಕತ್ತಾರ. ಮತ್ತು ನಾವು ಅವ್ರ ಸಲುವಾಗಿ ಏನು ಪ್ರಾರ್ಥನೆ ಮಾಡಕತ್ತೀವಿ ರೀ? ನಮಗೆ ಸುಖ ಬೇಕು, ಶಾಂತಿ ಬೇಕು, ರೊಕ್ಕ ಬೇಕು, ವ್ಯವಹಾರ ಬೇಕು, ಎಲ್ಲ ಬೇಕು. ಅದು ರಕ್ಷಣೆ ಮಾಡೋಕೆ ಇಂಡಿಯನ್ ಏರ್ಫೋರ್ಸು, ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ ಆ ದಿನಾಚರಣೆಗಾಗಿ ಒಂದು ನಮನ ಸಲ್ಲಿಸಬೇಕು. ಹುತಾತ್ಮರಾದವರ ಆತ್ಮಕ್ಕೆ ಶಾಂತಿ ಕೊಡುವಂಥ ಕರ್ತವ್ಯ ಇವತ್ತು ಮಾಡಬೇಕು. ಇದೇ ಉತ್ತರ ಕರ್ನಾಟಕದ ಬಾಗಲಕೋಟದ ತೇರದಾಳ್ ಮತಕ್ಷೇತ್ರದ ಡಾಕ್ಟರ್ ಒಬ್ಬರದಾರ್ರಿ, ಕಣ್ಣಿನ ಡಾಕ್ಟರ್ ಪದ್ಮಜೀತ್ ನಾಡಗೌಡ ಇವತ್ತು ಏರ್ಫೋರ್ಸ್ ಡೇ ಬಗ್ಗೆ ಯಾವ ಕಾರ್ಯಕ್ರಮಗಳನ್ನು ಹಾಕಿ ಕ್ರಾಂತಿ ಮಾಡಿ ತೋರಿಸಿದಾರ. ಎಲ್ಲೆಲ್ಲಿ ಮಾಡಿದಿರಿಪ್ಪ? ಇವತ್ತು ಕರ್ನಾಟಕದಲ್ಲಿ ಅನೇಕ ಶಾಸಕರದರಿ, ಮಂತ್ರಿಗಳದರಿ, ಮಂತ್ರಿ ಮಕ್ಕಳದರಿ. ಕೇವಲ ಉದ್ಯೋಗಪತಿಗಳು, ದಂಧೆಗಳು ತಮ್ಮ ಉದ್ಯೋಗಗಳನ್ನ ಡೆವಲಪ್ಮೆಂಟ್ ಮಾಡೋದು, ಕೋಟಿ ಗಂಟೆ ಗಳಿಸೋದು. ಇಂಡಿಯನ್ ಏರ್ಫೋರ್ಸ್ ಡೇ ಅವರಿಗಾಗಿ ಇವತ್ತು ನಾವು ಒಂದು 10 ನಿಮಿಷ ಮೌನಾಚರಣೆ ಮಾಡ್ಬೇಕಲ್ರಿ. ಹುತಾತ್ಮರಾದವರಿಗೆ ಇದ್ದಂಥ ನಮ್ಮ ಸೈನಿಕರಿಗೆ ಶಕ್ತಿ ತುಂಬಬೇಕು. ನಮ್ಮ ಭಾರತದ ರಕ್ಷಣೆ ಮಾಡುವಂಥ ಇಂಥ ಇಂಡಿಯನ್ ಏರ್ಫೋರ್ಸ್ ಡೇ ಮಾಡಿದಂಥ ಡಾಕ್ಟರ್ ಪದ್ಮಜೀತ್ ನಾಡಗೌಡ್ಗೆ ಒಂದು ರಾಷ್ಟ್ರ ಪ್ರಶಸ್ತಿ ಕೊಡಬೇಕು. ಇದೇ ಭಾರತದ ರಾಷ್ಟ್ರಪತಿ ಮುರ್ಮು ಅವರೇ. ನೋಡ್ರಿ, ಡಾಕ್ಟರ್ ಪದ್ಮಜೀತ್ ನಾಡಗೌಡ ಕೇವಲ ಏರ್ಫೋರ್ಸ್ ಡೇ ಅಲ್ಲ, ಪ್ರತಿಯೊಂದು ಮಹಿಳಾ ದಿನಾಚರಣೆ ಆಗಲಿ, ಇವತ್ತು ಪ್ರತಿಯೊಂದು ಜಯಂತಿ ಆಚರಣೆಗಳಲ್ಲಾಗಲಿ, ಇವತ್ತು ದೇಶದ ಬಗ್ಗೆ ಯಾವ ಹುತಾತ್ಮರಾಗಿದ್ದಾರೆ ಅವರ ಆಚರಣೆಗಳನ್ನು ಎಷ್ಟೊಂದು ಅಚ್ಚುಕಟ್ಟಾಗಿ ಡ್ರೆಸ್ ಹಾಕ್ಕೊಂಡು ಈ ವೈದ್ಯ ಇವತ್ತು ಭಾರತ ದೇಶದಲ್ಲಿ 7 ಕಣ್ಣಿನ ವೈದ್ಯರಲ್ಲಿ ಮೊದಲಿಗ ಕಣ್ಣಿನ ವೈದ್ಯರಂದರೆ ಡಾಕ್ಟರ್ ಪದ್ಮಜೀತ್ ನಾಡಗೌಡ. ಇವರು ಲಕ್ಷಾಂತರ ಆಪರೇಷನ್ಗಳು ಮಾಡಿದ್ದಾರೆ, ಒಂದೂ ಫೇಲ್ ಆಗಿಲ್ಲ. ಇಂಥ ಡಾಕ್ಟರ್ಗೊಂದು ಲೈಕ್ ಮತ್ತು ಶೇರ್ ಮಾಡ್ಬೇಕಲ್ರಿ. ಸಾಮಾಜಿಕ ಚಟುವಟಿಕೆ, ಹಸಿವುದಿಂದ ಬಳ್ಳವರಿಗೆ ಅನ್ನ ಕೊಟ್ಟಂಥ ಈ ವ್ಯಕ್ತಿ, ಕರೋನಾದಲ್ಲಿ ಬರಲಾಕತ್ತೀರಿ ಉಚಿತ ಚಿಕಿತ್ಸೆ ಕೊಟ್ಟಂಥ ಈ ಮಹಾನುಭಾವ ವೈದ್ಯ ಇನ್ನು ರಾಜಕೀಯ ಪರ್ವ ಪ್ರಾರಂಭ ಮಾಡುವ ಸಲುವಾಗಿ ದಾಪಗಾಲ ಹಾಕ್ಯಾರ. ಇವರಿಗೆ ಒಳ್ಳೆಯ ಭವಿಷ್ಯ ಐತಿ. ತೇರದಾಳದ ಬುದ್ಧಿವಂತ ಪುಣ್ಯವಂತ ಮತದಾರರೇ, ಏನು ವಿಚಾರ ಮಾಡ್ತೀರಿ ಡಾಕ್ಟರ್ ಪದ್ಮಜೀತ್ ನಾಡಗೌಡರ ಬಗ್ಗೆ? ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ತೀರಿ. ಹಾಗಾದರೆ ಯೂಟ್ಯೂಬ್ದಾಗ ಬಟನ್ ಬಿಡ್ರಿ, ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡಿರಿ. ಫೇಸ್ಬುಕ್ದಾಗ ಡಾಕ್ಟರ್ ಪದ್ಮಜೀತ್ ನಾಡಗೌಡ ಅವರ ಒಂದು ವಿಡಿಯೋ ಪ್ಲೇ ಮಾಡಕತ್ತೀನಿ. ಎಷ್ಟು ಚಂದ ಡ್ರೆಸ್ ಹಾಕ್ಕೊಂಡಾರ, ಇಂಡಿಯನ್ ಏರ್ಫೋರ್ಸ್ ಬಗ್ಗೆ ಯಾವ ರೀತಿ ಮಾತಾಡಿದಾರ ನೋಡ್ತೀರಿ. ಹಂಗಾರ ಮತ್ತೊಂದು ಸುದ್ದಿ ಹಂಗೆ ಬರಲಿ. ನಮಸ್ಕಾರ. ಅಕ್ಟೋಬರ್ 8, 1932 ನಮ್ಮ ಭಾರತ ದೇಶದ ಏರ್ಫೋರ್ಸ್ ಸ್ಟಾರ್ಟ್ ಆಗಿತ್ತು. ಅವಾಗ ರಾಯಲ್ ಇಂಡಿಯನ್ ಏರ್ಫೋರ್ಸ್ ಅಂತೇಳಿ ಅದಕ್ಕೆ ಹೆಸರಿತ್ತು. ಈಗ ನಮ್ಮದು ಭಾರತ ದೇಶ ಸ್ವಾತಂತ್ರ್ಯ ಆದ ನಂತರ ಇಂಡಿಯನ್ ಏರ್ಫೋರ್ಸ್ ಅಂತ ಸ್ಟಾರ್ಟ್ ಆಗಿದೆ. ಇದು ಜಗತ್ತಿನಲ್ಲಿ 4ನೇ ಅತಿ ದೊಡ್ಡ ಏರ್ಫೋರ್ಸ್ ಆಗಿದೆ ನಮ್ಮದು. ನಮ್ಮ ಇಂಡಿಯನ್ ಫೈಟರ್ ಜೆಟ್ ಫೈಟರ್ಸ್ ಏನಿದಾರಲ್ಲ, ಅವರು ಜಗತ್ತಿನಾಗ ಅತ್ಯಂತ ಬೆಸ್ಟ್ ಫೈಟರ್ಸ್ ಅಂತೇಳಿ ಅವ್ರಿಗೆ ಹೆಸರದ. ಯಾಕಂದ್ರೆ ನಮ್ಮ ಇಂಡಿಯನ್ ಫೈಟರ್ಸ್ದು ರಿಫ್ಲೆಕ್ಸ್ಗಳು ಭಾಳ ಫಾಸ್ಟ್ ಇರ್ತಾವೆ. ಅವ್ರ ವಿಚಾರ ಕ್ಷಮತಾ, ಅವ್ರ ಕೈಕಾಲು ಆಡೋದು, ಅವ್ರದ್ದು ಕಣ್ಣಿಂದು ತಾಕತ್ತು, ಕಣ್ಣು ಕಾಲು ಮೈ ಎಲ್ಲ ತಾಕತ್ತು ಅವ್ರಿಗೆ ಭಾಳ ಚಂದ ಇರ್ತದೆ. ದೇವ್ರು ಭಾಳ ಚಂದ ಕೊಟ್ಟ ನಮ್ಮ ಇಂಡಿಯನ್ಗೆ. ಅದಕ್ಕೆ ಅವರು ವರ್ಲ್ಡ್ನಾಗ ಬೆಸ್ಟ್ ಫೈಟರ್ಸ್ ಅಂತೇಳಿ ಅವ್ರಿಗೆ ಹೆಸರದ. ಅದು ನಮ್ಗೆ ಒಂದು ಹೆಮ್ಮೆ ವಿಷಯ ಅದ. ಇವತ್ತು ನಮ್ಮ ಭಾರತ ದೇಶ ಒಳಗೆ ಸುಖೋಯ್ ಏರ್ಕ್ರಾಫ್ಟ್ ಇರಲಿ, ರಫೇಲ್ ಏರ್ಕ್ರಾಫ್ಟ್ ಹಿಂದಿನ ವರ್ಷದಾಗಿರಲಿ, ಅದೆಲ್ಲ ಇವತ್ತು ನಮ್ಮ ಭಾರತ ದೇಶದಲ್ಲಿ ತಯಾರಾದ ಇಂಡಿಜಿನಸ್ ತೇಜಸ್ ಏರ್ಕ್ರಾಫ್ಟನ್ನು ನಮ್ಮ ಸ್ಕ್ವಾಡ್ರನ್ಗಳಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದೆ ನಮ್ಮ ಇಂಡಿಯನ್ ಏರ್ಫೋರ್ಸ್. ನಮ್ಮನ್ನು ಆಕಾಶದಿಂದ ನಮ್ಮ ದೇಶವನ್ನು ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾರೆ ನಮ್ಮ ಇಂಡಿಯನ್ ಏರ್ಫೋರ್ಸು. ಈ ದಿವಸದಲ್ಲಿ ನಾ ಎಲ್ಲ ಯುವತಿಯರಿಗೆ ನಾನು ಕೇಳ್ಕೊಳ್ಳೋದು ಏನಂದ್ರೆ, ತಾವು ತಮ್ಮ ಕರಿಯರನ್ನು ಇಂಡಿಯನ್ ಏರ್ಫೋರ್ಸಲ್ಲಿ ಮಾಡಬೇಕು. ಯಾಕಂದ್ರೆ ಬರೀ ಆರ್ಮಿ ಅಥವಾ ನೇವಿಯಲ್ಲಿ ಹೋದ್ರೆ ಅಷ್ಟೇ ಅಲ್ಲ, ಇಂಡಿಯನ್ ಏರ್ಫೋರ್ಸ್ ಒಂದು ಕ್ವಾಲಿಟಿನೇ ಬೇರೆ ಅದ ಲೈಫು. ಅದರಲ್ಲಿ ಈಗಾಗಲೇ ನೋಡಿ, ಹೆಣ್ಮಕ್ಳು ಆಲ್ಮೋಸ್ಟ್ 1875 ಹೆಣ್ಮಕ್ಳು ಅದರಲ್ಲಿ ಇದ್ದಾರೆ. ಆಲ್ಮೋಸ್ಟ್ 10 ಫೈಟರ್ ಪೈಲಟ್ಸ್ ಇದ್ದಾರೆ ಹೆಣ್ಮಕ್ಳು. ಅಷ್ಟು ಅವರಿಗೂ ಕೂಡ ಒಂದು ಅದರಲ್ಲಿ ಅಪರ್ಚುನಿಟಿ ಇದೆ. ಆದ ಕಾರಣ ನಮ್ಮ ದೇಶದ ಯುವಕರು, ನಮ್ಮ ನಾಡಿನ ಯುವಕರು, ನಮ್ಮ ತೇರದಾಳ್ ಮತಕ್ಷೇತ್ರದ ಯುವಕರು ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡೋದಂದ್ರೆ, ತಮ್ಮ ಕರಿಯರ್ NDA ಅಥವಾ ಮತ್ತೆ ಇಂಡಿಯನ್ ಏರ್ಫೋರ್ಸ್ದಲ್ಲಿ ಬೇರೆ ಬೇರೆ ಕರಿಯರ್ಗಳಿರ್ತದೆ, ಅದರಲ್ಲಿ ತಾವು ಚಾಯ್ಸ್ ಮಾಡಿ. ನಮ್ಮ ಲೈಫನ್ನೇ ಬೇರೆ ಆಗುತ್ತೆ, ಚೇಂಜ್ ಆಗುತ್ತೆ. ನಾವು ಎಲ್ಲ ಥರದ ಒಳ್ಳೆ ಇಕ್ವಿಪ್ಮೆಂಟ್ಸು, ಆಧುನೀಕರಣ, ನಮ್ಮ ದೇಶದ ಕೀರ್ತಿ ಹೆಚ್ಚಿಸುವಂಥ ತಾವು ಕೆಲಸವನ್ನು ಮಾಡಲಿಕ್ಕೆ ಇದೊಂದು ಸುಸಂಧಿಯಾಗಿದೆ. ಆದ ಕಾರಣ ತಾವೆಲ್ಲರೂ ಇಂಡಿಯನ್ ಏರ್ಫೋರ್ಸನ್ನು ಜಾಯಿನ್ ಆಗಬೇಕಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ಕೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್.